ನಮಸ್ತೆ. 10ನೇ ತಾರೀಕು 2ನೇ ತಿಂಗಳು 2024 ಶನಿವಾರ ದಿನ. ಇವತ್ತಿನ ವಿಶೇಷಗಳನ್ನ ನೋಡೋಣ. ಪ್ರಥಮ ಇದೆ ರಾತ್ರಿಯವರೆಗೂ 12 ಗಂಟೆ 47 ನಿಮಿಷ 26 ಸೆಕೆಂಡ್ವರೆಗೂ. ಆದ್ದರಿಂದ ನೂತನ ಕಾರ್ಯಗಳಿಲ್ಲ, ಮುಹೂರ್ತ ಕಾರ್ಯಗಳು ಇವತ್ತಿಲ್ಲ. ಇವತ್ತು ನಕ್ಷತ್ರ ಧನಿಷ್ಠ. ಧನಿಷ್ಠ ನಕ್ಷತ್ರ ರಾತ್ರಿ 8 ಗಂಟೆ 33 ನಿಮಿಷ 31 ಸೆಕೆಂಡ್ವರೆಗಿದೆ. ಧನಿಷ್ಠ ಆದ ಮೇಲೆ ಬರೋದು ಶತಭಿಷ ನಕ್ಷತ್ರ. ಹಂಗಾಗಿ ಧನಿಷ್ಠ ನಕ್ಷತ್ರ ಇರುವವರೆಗೂ ಯೋಗಕ್ಕೇನು ತೊಂದರೆಗಳಿಲ್ಲ. ಅದೇ ಥರ ಶತಭಿಷ ನಕ್ಷತ್ರನೂ ತೊಂದರೆ ಇಲ್ಲ. ಆದರೂ ಪ್ರಥಮ ಇರೋದರಿಂದ ಯಾವ ಮುಹೂರ್ತ ಕಾರ್ಯಗಳು ಇಲ್ಲ. ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಗ್ಗೆ 6:44ರಿಂದ 10:02ವರೆಗೂ ಧನಿಷ್ಠ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 3:18ವರೆಗೂ ಧನಿಷ್ಠ 3. ಆನಂತರ ರಾತ್ರಿ 8:34ವರೆಗೂ ಧನಿಷ್ಠ 4. ಆನಂತರ ರಾತ್ರಿ 1:49ವರೆಗೂ ಶತಭಿಷ ನಕ್ಷತ್ರ. ಆನಂತರ ಶತಭಿಷ ನಕ್ಷತ್ರ 2ನೇ ಪಾದ. ಅಂದರೆ ನಾಳೆಯವರೆಗೂ ಶತಭಿಷ ನಕ್ಷತ್ರವಿದೆ. ನಾಳೆ ಹೆಂಗಿದೆ ಅಂತ ನೋಡಿದ್ರೆ ದ್ವಿತೀಯ ಶತಭಿಷ ನಕ್ಷತ್ರ ಪರವಾಗಿಲ್ಲ, ಮೋಸ ಇಲ್ಲ. ಸಂಜೆ 5:39ವರೆಗೂ ಶತಭಿಷ ನಕ್ಷತ್ರ ಚೆನ್ನಾಗಿದೆ. ಆನಂತರ ಈವ್ನಿಂಗ್ ಮೇಲೆ ಟೈಮ್ ಶುಭವಾಗಿಲ್ಲ. ಮತ್ತು ಇವತ್ತಿನ ವಿಶೇಷಕ್ಕೆ ಬರೋಣ. 100% ಕೆಟ್ಟೋದು, 100% ಒಳ್ಳೆಯದನ್ನುವ ವಿಷಯಕ್ಕೆ ಬರೋಣ. 100% ಕೆಟ್ಟೋದು ಅಂತ ಅಂದಾಗ ಇವತ್ತಿನ ದಿನ ಪ್ರಕಾರ ಬೆಳಗ್ಗೆ 6:44ರಿಂದ 10:02ವರೆಗೂ ಮಿಥುನ ರಾಶಿಯವರೆಗೆ ಚಂದ್ರಾಷ್ಟಮ ದೋಷ. 6:44ರಿಂದ 7:31ವರೆಗೂ ದುರ್ಮುಹೂರ್ತವು ಸೇರುತ್ತದೆ, ಎಚ್ಚರ. 9:39ರಿಂದ 11:06ವರೆಗೂ ರಾಹುಕಾಲ. ಮಧ್ಯಾಹ್ನ 2 ಗಂಟೆ 1 ನಿಮಿಷದ ಮೇಲೆ 3:29ವರೆಗೂ ಯಮಕಂಡ ಕಾಲವಿದೆ. ರಾತ್ರಿ 8:34ರಿಂದ 1 ನಿಮಿಷ ಮಾತ್ರ ಮೃತ್ಯು ಇದೆ. ರಾತ್ರಿ 2 ಗಂಟೆ 6 ನಿಮಿಷದಿಂದ 3:39ವರೆಗೂ ವಿಷಕಾಲ. ಅದೇ ಥರ ರಾತ್ರಿ 2:53ನ ಮೇಲೆ 4 ಗಂಟೆ 18ವರೆಗೂ ವಿಷಕಾಲ. ಇದು 100% ಅಶುಭ. ಮತ್ತು ಶುಭ ಸಮಯಕ್ಕೆ ಹೋಗೋಣ. 7:33ರಿಂದ 9:37ವರೆಗೂ ಶುಭವಾಗಿದೆ. 11:08ರಿಂದ ಮಧ್ಯಾಹ್ನ 1:59ವರೆಗೂ ಶುಭವಾಗಿದೆ. ಮಧ್ಯಾಹ್ನ 3:31ನ ಮೇಲೆ ರಾತ್ರಿ 8:32ವರೆಗೂ ಶುಭವಾಗಿದೆ. ಇದೆಲ್ಲ ಎಮರ್ಜೆನ್ಸಿಗೆ ಪ್ರಥಮ ಇದೆ ಅಂತ ನೋಡ್ಕೊಳ್ಳಿ, ವಾರಾನು ನೋಡ್ಕೊಳ್ಳಿ. 8:37ರಿಂದ 2:04ವರೆಗೂ ಶುಭವಾಗಿದೆ. ಮತ್ತು ಬೆಳಗಿನ ಜಾವ 4:20 ಆ ಸಮಯದಿಂದ ಅಂದರೆ AM ಶುಭವಾಗಿದೆ. ಇದೆಲ್ಲ ಸಮಯಗಳು. ಇವತ್ತು ಪ್ರಥಮ ಇರೋದರಿಂದ ಶುಭವಾಗಿಲ್ಲ ಅಂತ ನಾವು ಹೇಳಿದ್ವಿ. ಆದ್ದರಿಂದಾಗಿ ಇವತ್ತು ಯಾರಿಗೂ ಶುಭವಾಗಿಲ್ಲ, ಯಾವ ನಕ್ಷತ್ರಕ್ಕೂ ಶುಭವಾಗಿಲ್ಲ. ಆದರೂ ಕೆಲವು ನಕ್ಷತ್ರ ರಾಶಿಯವರಿಗೆ ಹೆಂಗಿದೆ ಅಂತ ಸ್ವಲ್ಪ ನೋಡ್ಕೋಬೋದು. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ 10 ಗಂಟೆ 2 ನಿಮಿಷದವರೆಗೂ ಅಶುಭವಾಗಿದೆ. ಆಮೇಲೇನೂ ಕೂಡ ಅದೇ ರೀತಿಯಲ್ಲೇ ಇದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಕ್ಷೇಮವಿದೆ, ಇಷ್ಟಾರ್ಥ ಸಿದ್ಧಿಯು ಇವತ್ತು ರಾತ್ರಿ 8:34ವರೆಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ ವಿಪತ್ತಿದೆ, ಒಳ್ಳೆಯ ದಿನವಲ್ಲ. ಕೃತಿಕಾ ನಕ್ಷತ್ರ ವೃಷಭರಾಶಿ ವಿಪತ್ತಿದೆ, ಖಂಡಿತ ಶುಭವಲ್ಲ. ರೋಹಿಣಿ ನಕ್ಷತ್ರ ವೃಷಭರಾಶಿ ಸಂಪತ್ತು ಉಂಟು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಮೃಗಶೀರ್ಷ ನಕ್ಷತ್ರ ವೃಷಭರಾಶಿ ಜನ್ಮತಾರೆ ಇದೆ, ಆದ್ದರಿಂದ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ಇದೆಲ್ಲ ಬೆಳಗ್ಗೆಯಿಂದ ರಾತ್ರಿ 8:34ವರೆಗೂ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಜನ್ಮತಾರೆ ಇದೆ, ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಲೇಬೇಕು. ಆರುದ್ರ ನಕ್ಷತ್ರ ಮಿಥುನ ರಾಶಿ ಖಂಡಿತ ಮಿತ್ರಧಾರೆ, ಪರಮ ಮಿತ್ರಧಾರೆ ಅನುಕೂಲಕರವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮಿತ್ರಧಾರೆಯು ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೊಡಬೇಕು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ ಇದೆ, ಸುಖವೂ ಇದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಟೆನ್ಷನ್ ಇದೆ, ಸರಿಯಾಗಿಲ್ಲ. ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಡಬೇಕು. ಬೇರೆ ರೀತಿಯಲ್ಲಿ ಅಂತಂದರೆ ದುಡ್ಡು ಕಾಸು ಆರೋಗ್ಯಕ್ಕಾಗಿ ಖರ್ಚು ಮಾಡಲೇಬೇಕಾಗುತ್ತದೆ, ಗಮನದಲ್ಲಿ ಇಟ್ಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲವಿದೆ, ಸುಖ ಅಭಿವೃದ್ಧಿಯೂ ಕೂಡಿ ಬರುತ್ತದೆ, ಒಳ್ಳೆಯ ದಿನವಾಗಿದೆ. ಮಕಾ ನಕ್ಷತ್ರ ಸಿಂಹರಾಶಿ ಒಳ್ಳೆಯ ದಿನವಲ್ಲ, ಎಚ್ಚರವಾಗಿರಬೇಕಾಗ್ತದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಕ್ಷೇಮ ಉಂಟು, ಶತ್ರುನಾಶವೂ ಉಂಟು, ಆದ್ದರಿಂದ ಅನುಕೂಲದ ದಿನವಿದು. ಉತ್ತರ ನಕ್ಷತ್ರ ಸಿಂಹರಾಶಿ ವಿಪತ್ತಿದೆ, ಏಟು ಗಾಯಗಳು ತೊಂದರೆಗಳಾಗುವಂಥ ದಿನ, ಜಾರುವಂಥ ದಿನವಿದು, ಎಚ್ಚರ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ವಿಪತ್ತು ಉಂಟು,
ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತಿದೆ ಮತ್ತು ಸ್ವಲ್ಪ ಕಾರ್ಯ ವಿಘ್ನಗಳು ಕೂಡ ಇದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆಯಲ್ಲಿ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೋಬೇಕು. ನೆಕ್ಸ್ಟ್ ನೋಡುವಂಥದ್ದು ಚಿತ್ತಾ ನಕ್ಷತ್ರ ತುಳಾ ರಾಶಿ, ಜನ್ಮತಾರೇನೆ. ಕಾರ್ಯಗಳಲ್ಲೂ ವಿಘ್ನವಿದೆ, ಆರೋಗ್ಯದಲ್ಲೂ ಗಮನ ಕೊಡಬೇಕು, ಆದ್ದರಿಂದ ಎಚ್ಚರವಾಗಿರಿ. ಸ್ವಾತಿ ನಕ್ಷತ್ರ ತುಳಾ ರಾಶಿ, ಪರಮ ಮಿತ್ರಧಾರೆ ಇದೆ, ರೋಗ ಭಯವೂ ಉಂಟು. ವಿಶಾಖ ನಕ್ಷತ್ರ ತುಳಾ ರಾಶಿ, ಮಿತ್ರಧಾರೆ, ಆದ್ದರಿಂದ ಶುಭವಾಗಿದೆ, ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ದ್ರವ್ಯ ಲಾಭವೆಲ್ಲ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ಟೆನ್ಷನ್ನ ಬಿಟ್ಬಿಡಿ, BP ಮಾತ್ರೆ ಸರಿಯಾಗಿ ತಗೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ, ದ್ರವ್ಯ ಲಾಭ, ಅಭಿವೃದ್ಧಿಯಾಗಿ ಕಾಣಿಸ್ತದೆ. ಆದರೂ ಇವತ್ತು ಪ್ರಥಮ ಅಂದರೆ ಪಾಡ್ಯಮಿ ಇರೋದರಿಂದ ಯಾವ ಕಾರ್ಯಗಳಕ್ಕೂ ಅಡ್ಡಿನೇ, ಆದ್ದರಿಂದ ಇವತ್ತು ಮಾಡುವಂಥದ್ದು ಒಳ್ಳೆಯದಲ್ಲ, ನೋಡಿಕೊಳ್ಳಿ. ನಂತರ ನೋಡುವಂಥದ್ದು ಮೂಲಾ ನಕ್ಷತ್ರ ಧನುಸು ರಾಶಿ, ಖಂಡಿತ ಅನುಕೂಲವಿಲ್ಲದ ದಿನವಿದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಕ್ಷೇಮವಿದೆ, ದ್ರವ್ಯ ಲಾಭಗಳೂ ಇದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಒಳ್ಳೆಯ ದಿನವಲ್ಲ, ಏಟು ಗಾಯಗಳು ಜಾರುವಂಥ ದಿನವಿದೆ, ಎಚ್ಚರ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ವಿಪತ್ತು ಉಂಟು, ಧನಹಾನಿಯೂ ಇದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಪತ್ತು, ಆದ್ದರಿಂದಾಗಿ ಹಣಕಾಸು ಬರುತ್ತೆ, ಆದರೆ ಭದ್ರವಾಗಿ ಇಟ್ಕೊಳ್ಳೋದು ನಿಮ್ಮ ಬುದ್ಧಿವಂತಿಕೆ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ, ಪರವಾಗಿಲ್ಲ, ಆದರೂ 10 ಗಂಟೆ ಮೇಲೆ ಆರೋಗ್ಯದಲ್ಲಿ ಗಮನ, ಕೈಯಲ್ಲಿರೋ ದುಡ್ಡನ್ನು ಭದ್ರವಾಗಿ ಇಟ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ ಉಂಟು, ಧನ ವ್ಯಯ ಉಂಟು, ಆದ್ದರಿಂದ ಖರ್ಚಿನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಶತಪಿಷ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆ, ಶರೀರ ಸುಖವೆಲ್ಲ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ ಇದೆ, ಸ್ವಲ್ಪ ವ್ಯಯವಿದೆ, ಆದ್ದರಿಂದ ವ್ಯಯನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಆ ದೋಷವೂ ಕೂಡ ಇರೋದಿಲ್ಲ. ಆದರೂ ವಾರಾನ ನೋಡ್ಕೊಳ್ಳಿ, ಶನಿವಾರ ದಿನ ದೋಷ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ಇಷ್ಟಾರ್ಥ ಸಿದ್ಧಿಯೂ ಉಂಟು. ರೇವತಿ ನಕ್ಷತ್ರ ಮೀನರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವ ದಿನವಿಂತು, ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ.